ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಅವರು ಇಷ್ಟು ತನಕ ಮಾತಾಡಿದನ್ನ ಗಮನಿಸ್ತಾ ಇದ್ವಿ. ಬಹಳ ನೋವಿನಿಂದ ಮಗಳನ್ನ ಕಳ್ಕೊಂಡಂತಹ ಪರಿಯನ್ನ ಬಿಚ್ಚಿಡ್ತಾ ಇದ್ರು. ಏನಾಯ್ತು ಅವತ್ತಿನ ದಿನ? ತನ್ನ ಮಗಳು ಗಂಡನನ್ನ ಕೈ ಹಿಡಿದಂತಹ ಗಂಡನನ್ನ ಯಾವ ಪ್ರಮಾಣದಲ್ಲಿ ನಂಬಿದ್ಲು? ಕಾಲಿಗೆ ಕ್ಯಾನ್ಯುಲಾ ಹಾಕಿದಾಗ್ಲೂ ಕೂಡ ನನ್ನ ಮಗಳು ಪ್ರಶ್ನೆ ಮಾಡಲಿಲ್ಲ. ಇದ್ರೂ ಕೂಡ ಡಾಕ್ಟರ್ ನಾವ್ಯಾಕೆ ಮಧ್ಯದಲ್ಲಿ ಮಾತಾಡೋಣ ಅಂತ ನಾನು ಸುಮ್ಮನಾಗ್ಬಿಟ್ಟೆ. 2024 ಮೇ ತಿಂಗಳಲ್ಲಿ ಅದ್ದೂರಿ ವಿವಾಹವನ್ನ ನೆರವೇರಿಸಿರ್ತಾರೆ ತಂದೆ ತಾಯಿ ಎಲ್ಲರೂ ಕೂಡ. ಈಗ ಮಗಳು ವಾಸವಿದ್ದ ಮನೆಯನ್ನ ಇಸ್ಕಾನ್ ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ ಕೃತಿಕಾ ತಂದೆ ಅವರು. ಮಗಳ ನೆನಪು ಕಾಡುತ್ತೆ ಅಂತ ಮನೆಯನ್ನ ದಾನ ಮಾಡಿದ್ದಾರೆ ಮುನಿರೆಡ್ಡಿ. ಮಗಳಿಗಾಗಿ ಅವಳ ಇಷ್ಟದಂತೆ ಮನೆಯನ್ನ ಕಟ್ಟಿಸ್ಕೊಟ್ಟಿದ್ರು, ಅದ್ದೂರಿಯಾಗಿ ಮದುವೆ ಮಾಡಿದ್ರು. ವಿಪರೀತ ಶ್ರೀಮಂತರಿದ್ರಂತೆ. ಮದುವೆಯ ನಂತರ ಮಗಳು ಅಳಿಯ ಖುಷಿಯಾಗಿರ್ಬೇಕು ಅಂತ ತಂದೆ ಆಸೆ ಪಟ್ಟಿದ್ರು. ಆರೋಪಿ ಮಹೇಂದ್ರನ ಕುಟುಂಬ ವರ್ತೂರು ಬಳಿಯ ಗಂಜೂರಿನಲ್ಲಿ ವಾಸ ಇತ್ತು. ಮನೆ ನೋಡಿದಾಗ್ಲೆಲ್ಲ ಮಗಳ ನೆನಪು ಕಾಡುತ್ತೆ ಅಂತ ಇದೀಗ ಮನೆಯನ್ನ ದಾನ ಮಾಡಿದ್ದಾರೆ. 2024 ಮೇ ತಿಂಗಳಿನಲ್ಲಿ ಅದ್ದೂರಿಯಾಗಿ ಕೃತಿಕಾ ಮತ್ತು ಮಹೇಂದ್ರ ಅವರ ವಿವಾಹ ನಡೆಯುತ್ತೆ. 11 ತಿಂಗಳು ಆಗಲಿಲ್ಲ. ತಂದೆ ತಾಯಿಯ ಆಸೆ ನಿರಾಸೆ ಆಗ್ಬಿಡ್ತು. ಕನಸು ನುಚ್ಚು ನೂರಾಯ್ತು. ಮಗಳು ಹೆಣವಾಗೋದ್ಲು. ಮದುವೆ ಮಾಡಿಕೊಟ್ಟಿದ್ದೀವಿ, ಇನ್ನೇನು ಕೆಲ ತಿಂಗಳಲ್ಲೇ ನನ್ನ ಮಗಳು ಕೂಡ ಗರ್ಭಿಣಿ ಆಗ್ತಾಳೆ, ಮಗು ಮನೆಗೆ ಬರುತ್ತೆ, ಮೊಮ್ಮಗುವನ್ನು ಆಟಾಡಿಸ್ತೀವಿ, ನಾನು ಕೂಡ ಅಜ್ಜ ಅಜ್ಜಿ ಆಗ್ತೀವಿ ನಾವು ಅಂತ ತಂದೆ ತಾಯಿ ವಿಪರೀತ ಆಸೆಯನ್ನು ಕಟ್ಕೊಂಡಿದ್ರು. ಆಸೆ ಎಲ್ಲವೂ ಕೂಡ ನುಚ್ಚು ನೂರಾಯಿತು. ಮದುವೆ ಆದ 11 ತಿಂಗಳಿಗೆ ಇನ್ನೂ ಆಕೆಯ ಮೈ ಮೇಲಿದ್ದಂತಹ ಅರಿಶಿಣ ಮಾಸಿರಲಿಲ್ಲ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ವಿಪರೀತ ಐಭೋಗದ ಮದುವೆಯಾಗಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ನೋಡಿ. ಅಲ್ಲಿ ಡಾಕ್ಟರ್ ಕೃತಿಕಾ ಎಂ ರೆಡ್ಡಿ ಅವರ ನಿವಾಸವೇ. ಅವ್ರ ತಂದೆ ಕಟ್ಟಿಸ್ಕೊಟ್ಟಿರೋದ್ರಿಂದ ಮಗಳ ಹೆಸರನ್ನ ಹಾಕಿದ್ದಾರೆ. ಈಗ ಆ ಮನೆಯನ್ನು ಅವ್ರು ಬೇರೆಯವ್ರಿಗೆ ಮಾರ್ಬೋದಿತ್ತು ಅಥವಾ ಬಳಸ್ಕೋಬೋದಿತ್ತು. ಅವ್ರಿಗೆ ಬೇರೆ ಮಕ್ಕಳು ಕೂಡ ಇದ್ರು, ಅದು ಯಾವುದೂ ಮಾಡಲಿಲ್ಲ ಅವರು. ಅಂದರೆ ಮಗಳ ನೆನಪು ಯಾವ ಪ್ರಮಾಣದಲ್ಲಿ ಕಾಡ್ತಾ ಇದೆ ಅಂದರೆ, ದೇವರಿಗೆ ದಾನ ಮಾಡಿಬಿಡೋಣ ದೇವಸ್ಥಾನಕ್ಕೆ, ಬೇಡವೇ ಬೇಡ ಅಂತ. ಮಗಳ ನೆನಪು ವಿಪರೀತವಾಗಿ ಕಾಡುತ್ತೆ. ಈ ನೆಪದಲ್ಲಾದರೂ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಲಿ, ಅಲ್ಲಾದರೂ ಆಕೆ ನೆಮ್ಮದಿಯಾಗಿರಲಿ ಅಂತ. ನಾವೇ ನನ್ನ ಮಗಳ ಜೀವನವನ್ನು ಕೈಯಾರೆ ಹಾಳು ಮಾಡಿಬಿಟ್ವಲ್ಲ ಅನ್ನುವಂತಹ ನೋವಿರುತ್ತೆ. ಯಾಕಂದರೆ ಅವ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದಲ್ಲ, ತಂದೆ ತಾಯಿಯೇ ನೋಡಿ ಮದುವೆ ಮಾಡಿದಂತಹ ಮದುವೆ ಅದು. ಎರಡೂ ಮನೆಯವರು ನಿಶ್ಚಯಿಸಿ ಆಗಿದ್ದಂತಹ ಮದುವೆ. ಮದುವೆಯಾಗಿ ಕೇವಲ 1 ವರ್ಷವೂ ಕೂಡ ಆಗಿರಲಿಲ್ಲ. ಮಗಳ ಹೆಣ ಬಿದ್ದಿದೆ. ನಂಬಿಸಿ ದ್ರೋಹ ಮಾಡಿದಂತಹ ಹೆಣ ಅದು. ಏನೋ ಆಯಿತು, ಮತ್ತೊಂದು ಮಗದೊಂದು ಅಲ್ಲ. ನಂಬಿಸಿ ನಿನ್ನ ಕಾಯಿಲೆಯನ್ನು ನಾನು ವಾಸಿಪಡಿಸ್ತೀನಿ, ನಾನು ವಾಸಿ ಮಾಡ್ತೀನಿ, ನನ್ನನ್ನು ನಂಬು ಅಂತ ಹೇಳಿ ಡಾಕ್ಟರ್ನೇ ನಂಬಿಸ್ದ ಅಂದರೆ ಇನ್ನೆಂಥ ನೀಚ ಇರ್ಬೋದು ಇವನೆಂಥ ವಂಚಕ ಇರ್ಬೋದು. ಅವರು ಡೆರ್ಮಟಾಲಜಿಸ್ಟ್ ಆಗಿದ್ರು, ಅಂದರೆ ಚರ್ಮದ ವೈದ್ಯ. ಮದುವೆಗೂ ಮುನ್ನ ಕಾಶ್ಮೀರದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಆಗಿತ್ತು. 6 ಸ್ಥಳದಲ್ಲಿ ಕಾಶ್ಮೀರದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರು ಮಹೇಂದ್ರ ಮತ್ತು ಕೃತಿಕಾ. 2024 ಫೆಬ್ರವರಿಯಲ್ಲಿ ಕಾಶ್ಮೀರಕ್ಕೆ ಹೋಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊ ಬಂದಿದ್ರು. ಕೆಲವೊಬ್ರಿಗೆ ಇರುತ್ತೆ, ಮದುವೆ ಆಗೋದು ಲೈಫಲ್ಲಿ ಒಂದೇ ಸಲ ಅದ್ದೂರಿಯಾಗಿ ಮಾಡಬೇಕು, ನಮಗಿಷ್ಟ ಬಂದಂತೆ ಮದುವೆ ಆಗಬೇಕು ಅಂತ. ಅದೇ ರೀತಿಯಾಗಿ ಬರೀ ಪ್ರೀ ವೆಡ್ಡಿಂಗ್ ಶೂಟಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಮದುವೆಗಲ್ಲ, ಮದುವೆಗಿಂತ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮಾಡ್ತಾರೆ, ಅದಕ್ಕೇನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ಕಡೆ ದುಡ್ಡು ನೀರಲ್ಲಿ ಹೋಮ. ಮಗಳು ಜೀವಂತವಾಗಿಲ್ಲ, ತಂದೆ ತಾಯಿ ಜೀವಂತ ಹೆಣಗಳಾಗ್ಬಿಟ್ಟಿದ್ದಾರೆ. ನೋಡಿ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್. ಇದು ಕಾಶ್ಮೀರದಲ್ಲಿ, ಯಾವುದೋ ಗಿಡಿಟ್ ಮಾಡಿಲ್ಲ, ಕಾಶ್ಮೀರಕ್ಕೆ ಹೋಗಿದ್ದಾರೆ. ತಮಗೆ ಬೇಕಾದಂತಹ ಕಾನ್ಸೆಪ್ಟ್ ಅಥವಾ ಥೀಮನ್ನು ಇಟ್ಕೊಂಡು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದಾರೆ. ಆಗ ಚೆನ್ನಾಗೇ ಇತ್ತು. ಆರಂಭದಲ್ಲಿ ಆತ ಕೂಡ ಚೆನ್ನಾಗಿ ಒಪ್ಕೊಂಡಿದ್ದಾನೆ. ಒಪ್ಕೊಂಡಿದ್ದಕ್ಕೆ 11 ತಿಂಗಳು ಒಟ್ಟಿಗಿದ್ದು. ಬಟ್ ಎಂಥ ನಯ ವಂಚಕ ಅಂದರೆ, ಆತ ಎಲ್ಲೂ ಕೂಡ ನಿನ್ನ ಕಾಯಿಲೆ ನನಗೆ ಟ್ರಿಗರ್ ಮಾಡ್ತಾ ಇದೆ, ನಿನ್ನ ಕಾಯಿಲೆ ನನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇದೆ, ನಿನ್ನ ಕಾಯಿಲೆ ನನಗೆ ಮತ್ತೊಂದು ಹೆಣ್ಣುಮಗಳನ್ನ ಹುಡುಕೊಳ್ಳುವ ಪರಿಸ್ಥಿತಿನ ತಂದಿಟ್ಟಿದೆ ಅಂತ ಎಲ್ಲೂ ಕೂಡ ಆಕೆಗೆ ಮುನ್ಸೂಚನೆಯನ್ನ ಕೊಡ್ಲಿಲ್ಲ, ಸುಳಿವೆ ಕೊಟ್ಟಿರಲಿಲ್ಲ. ಆತ ಅನ್ಯಾಯವಾಗಿ ನಂಬಿಸಿ ಕೊಲೆ ಮಾಡಿಬಿಟ್ಟ ಕೊಲೆಗಾರ. क्या होगा क्या पता, इस पल को मिलके आज ही ले जरा.